ಇದು ಯಾರು ಕೈಯೇ ಯಾರು ಹಿಡ್ದವ್ರು ನಾವೇ ಹಿಡ್ದಿರೋ ಅಪ್ರಾಪ್ತರಿಗೆ ವಾಹನ ನೀಡಿದರೆ ಪೋಷಕರಿಗೆ ದಂಡ, ಕೇಸ್ ತಪ್ಪದು. ಶಿಡ್ಲಘಟ್ಟ ನಗರ ಠಾಣೆ ವ್ಯಾಪ್ತಿಯಲ್ಲಿ 20ಕ್ಕೂ ಅಧಿಕ ದ್ವಿಚಕ್ರ ವಾಹನಗಳನ್ನು ಸೀಸ್ ಮಾಡಿದ ಪೊಲೀಸರು, ಪೋಷಕರಿಗೆ ಶಕ್ತಿ ಎಚ್ಚರಿಕೆ. ಅಪ್ರಾಪ್ತರಿಗೆ ವಾಹನ ನೀಡುವುದು ಅಪರಾಧ, ಕೇವಲ ಮಗುವಿನ ನಡವಳಿಕೆ ಮಾತ್ರವಲ್ಲ, ಪಾಲಕರ ಜವಾಬ್ದಾರಿ ಕೂಡ ಎಂಬ ಧ್ವನಿ ಶಿಡ್ಲಘಟ್ಟದ ಸಡಿಲ ರಸ್ತೆಯಲ್ಲಿ ಇಂದು ಪ್ರತಿಧ್ವನಿಸಿತು. ನಗರದ ಬಸ್ ನಿಲ್ದಾಣ ಮತ್ತು ಪೊಲೀಸ್ ಠಾಣೆ ಸುತ್ತಮುತ್ತ ನಿಯೋಜಿತ ಪೊಲೀಸರು ನಡೆಸಿದ ತಪಾಸಣೆಯಲ್ಲಿ 18 ವರ್ಷಕ್ಕಿಂತ ಕೆಳಗಿನವರು ಚಾಲನೆ ಮಾಡುತ್ತಿದ್ದ 20ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳನ್ನು ಸೀಸ್ ಮಾಡಲಾಗಿದೆ. ಈ ಕಾರ್ಯಾಚರಣೆಯ ನೇತೃತ್ವವನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ವಹಿಸಿದ್ದರು. ಸಿಪಿಐ ಶ್ರೀನಿವಾಸ್ ಅವರು ಪೋಷಕರಿಗೆ ಎಚ್ಚರಿಕೆಯನ್ನು ನೀಡುತ್ತಾ ಹೇಳಿದರು, ಮಕ್ಕಳಿಗೆ ವಾಹನ ಕೊಡುವ ಮೊದಲು ಅವರ ಜೀವನದ ಭದ್ರತೆ ಮತ್ತು ಕಾನೂನಿನ ಹಿನ್ನೆಲೆಯನ್ನು ಗಮನಿಸಬೇಕು. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ವಾಹನ ನೀಡುವುದು ಮೋಟಾರ್ ಕಾಯ್ದೆಯಂತೆ ಅಪರಾಧ. ಇದರಿಂದಾಗಿ ಪೋಷಕರ ವಿರುದ್ಧ ಕೇಸ್ ದಾಖಲಿಸಿ ದಂಡ ವಿಧಿಸುವ ಸಾಧ್ಯತೆವಿದೆ. ಇತ್ತೀಚಿನ ಅಪಘಾತಗಳಲ್ಲಿ ಅಪ್ರಾಪ್ತ ಪಾಲಕರ ಭಾಗ ಸಿಡಿದಂತೆ ಬೆಳೆಯುತ್ತಿರುವುದರಿಂದ ಜಿಲ್ಲಾ ಮಟ್ಟದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಕಟ್ಟುನಿಟ್ಟಿನ ಆದೇಶ ಜಾರಿಯಲ್ಲಿದೆ. ಅದನ್ನು ಅನುಸರಿಸುತ್ತಾ ಶಿಡ್ಲಘಟ್ಟದಲ್ಲಿ ಈ ತಪಾಸಣೆ ನಡೆದಿದೆ. ಎಸ್ಐ ವೇಣುಗೋಪಾಲ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಇನ್ನು ಮುಂದೆ ಶಿಡ್ಲಘಟ್ಟದಲ್ಲಿ ಅಪ್ರಾಪ್ತರು ವಾಹನ ಚಲಾಯಿಸುತ್ತಿರುವುದು ಕಂಡುಬಂದರೆ ನೇರವಾಗಿ ಪೋಷಕರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಕಟ್ಟುನಿಟ್ಟಿನ ಎಚ್ಚರಿಸಿದರು. ವರದಿ ಗೋರ್ಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಯಾರು ಕೈಯೇ ಹೌದಾ ಹೌದಾ ನಿಮ್ಮ ತಂದೆ ಕರಿ ಯಾವ್ದು ಯಾರು ಹಿಡ್ದವ್ರೆ ಉಂಟು ನಾವೇ ಹಿಡ್ದಿರೋ ಸರ್. ಆಯ್ತು, ಗಾಡಿಗಳೆಲ್ಲ ಇಟ್ಕೊಳ್ಳಿ, ಗಾಡಿಗಳೆಲ್ಲ ಇಟ್ಕೊಳ್ಳಿ. ನಮಸ್ಕಾರ. ಈ ದಿನ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆ ಸರದಿನ ವ್ಯಾಪ್ತಿಯಲ್ಲಿ ಈ ಥರ ಮೈನರ್ ಡ್ರೈವಿಂಗ್ ಮಾಡುವಂಥ ವೆಹಿಕಲ್ಗಳನ್ನು ಸುಮಾರು 20ಕ್ಕೂ ಹೆಚ್ಚಿಗೆ ನಾವು ಸೀಸ್ ಮಾಡಿದ್ದೀರಿ. ನಾವು ಎಲ್ಲ ಕಡೆನೂ ಅವೇರ್ನೆಸ್ಸನ್ನು ಮಾಡ್ತಾ ಇದ್ದೀರಿ. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮತ್ತು ಎಲ್ಲ ಒಂದು ಜನ ಸೇರುವಂಥ ಜಾಗಗಳಲ್ಲೆಲ್ಲ ನಾವು ಅವೇರ್ನೆಸ್ ಮಾಡ್ತಾ ಇದ್ದೀರಿ. ಆದ್ರೂ ಅಲ್ಲೊಂದಷ್ಟು ಇಲ್ಲೊಂದಷ್ಟು ಮೈನರ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ ಹಿಡಿದು ಅವರು ತಂದೆ ಮತ್ತು ಅವನ ಪೇರೆಂಟ್ಸ್ನ ಕರೆದು ಅವ್ರಿಗೆಲ್ಲ ಒಂದು ಎಚ್ಚರಿಕೆ ಕೊಟ್ಟು ಇದು ಮಾಡ್ತಾರೆ. ಇದು ನಮ್ಮ ಮೇಲಾಧಿಕಾರಿಗಳ ಆದೇಶ. ಕೆಲಸ ಮಾಡ್ತಾ ಇದ್ದೀವಿ. ಡಾಕ್ಯುಮೆಂಟ್ ಹೆಲ್ಮೆಟ್ ಎಲ್ಲ ಕಳ್ಳಿ